Hello everyone. Today's class we are going to study about kingdom Monera. In previous class we have already studied biological classification and Whittaker's classification. Whittaker classified organisms into 5 kingdoms, that is kingdom Monera, kingdom Protista, kingdom Fungi, kingdom Plantae, kingdom Animalia. First kingdom is kingdom Monera. Today's class I am going to discuss about kingdom Monera. In kingdom Monera, it consists of only bacteria. Kingdom Monera dalli bacteria only the solo organisms. Bacteria one group anna kingdom Monera dalli ittirtare. Monera dalli ಯಾವುದೇ ಒಂದು animal ಬರಲ್ಲ, ಯಾವುದೇ ಒಂದು plant ಬರಲ್ಲ. Only bacteria. Kingdom Monera contain only bacteria. Only consist of bacteria. All organisms are prokaryotes. All organisms are prokaryotes. Monera kingdom alli ಬರುವಂತಹ ಎಲ್ಲ ಬ್ಯಾಕ್ಟೀರಿಯಾಗಳು prokaryote. What is prokaryote? Single celled organisms. So bacteria is single celled organism. And then it occur in everywhere. ಬ್ಯಾಕ್ಟೀರಿಯಾಗಳು ಎಲ್ಲ ಕಡೆ ಇರುತ್ತೆ. ಇಟ್ ಅಕರ್ ಇನ್ ಎವ್ರಿವೇರ್, ಸರ್ವಾಂತರ್ಯಾಮಿ, ಎಲ್ಲ ಒಂದು ಜಾಗಗಳಲ್ಲಿ ಕಂಡುಬರುತ್ತೆ. ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ಮನುಷ್ಯನ ದೇಹದೊಳಗೂ ಆಗಿರ್ಬೋದು, ಮನುಷ್ಯನ ದೇಹದ ಹೊರಗೆ, ಅದೊಂದು ಗಾರ್ಬೇಜಲ್ಲಿ, ಒಂದು ಫುಡ್ ಐಟಮ್ಸಲ್ಲಿ, ವೆಜಿಟೇಬಲ್ಸಲ್ಲಿ ಆಗಿರ್ಬೋದು, ಸುಮಾರು ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ನೀವು ಇನ್ ಯುವರ್ ಹೋಮ್ ಯಾವುದಾದ್ರೂ ಒಂದು ಗಾರ್ಬೇಜಲ್ಲಿ, ಡಸ್ಟ್ಬಿನ್ ಆಗಿರ್ಬೋದು, ಅಲ್ಲಿ ಯಾವುದಾದ್ರೂ ಒಂದು ವಸ್ತು ಕೊಳಿತಾ ಇದ್ದರೆ ಅದಕ್ಕೆ ರೀಸನ್ ಬ್ಯಾಕ್ಟೀರಿಯಾ. ಮತ್ತು ನೀವು ಸೇವಿಸುವಂಥ ಮೊಸರು, ನಿಮ್ಮ ಮೊಸರು ಯಾವರಿಂದ ಫಾರ್ಮ್ ಆಗುತ್ತೆ? ಹಾಲಿಂದ ಮೊಸರು ಫಾರ್ಮ್ ಆಗುತ್ತೆ. ಮೊಸರನ್ನು ಕನ್ವರ್ಟ್ ಮಾಡೋವಂಥವ್ರು ಯಾರು? ಬ್ಯಾಕ್ಟೀರಿಯಾಗಳು. ಅಲ್ಲಿ ನೀವು ನೈಟು ಹಾಲಿಗೆ ಹೆಪ್ಪು ಹಾಕಿ ಓವರ್ ನೈಟ್ ಇನ್ಕ್ಯುಬೇಟ್ ಮಾಡಿದ್ರೆ ಮಾರ್ನಿಂಗ್ ಏನಷ್ಟರಲ್ಲಿ ಅದು ಮೊಸರಾಗಿರುತ್ತೆ. ರೀಸನ್ ಯಾರು? ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡಿರ್ತಾರೆ. ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾ ಹೆಸರು ಏನಂದರೆ ಲ್ಯಾಕ್ಟೋಸ್ ಬ್ಯಾಸಿಲಸ್. ಲ್ಯಾಕ್ಟೋಸ್ ಬ್ಯಾಸಿಲಸ್. ಲ್ಯಾಕ್ಟೋಸ್ ಬ್ಯಾಸಿಲಸ್. ಲ್ಯಾಕ್ಟೋಸ್ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾ ಯಾವ್ಯಾವ ಪ್ಲೇಸಲ್ಲಿರುತ್ತೆ? ಬ್ಯಾಕ್ಟೀರಿಯಾದಿಂದ ಆಗೋ ನಮಗೆ ಯೂಸಸ್ ಏನು? ಇಟ್ ಅಕರ್ ಇನ್ ಹಾಟ್ ಸ್ಪ್ರಿಂಗ್ಸ್. ಹಾಟ್ ಸ್ಪ್ರಿಂಗ್ಸ್ ಎಲ್ಲಿ ಒಂದು ಬಿಸಿಯಾದ ಪದಾರ್ಥ ಇರುತ್ತೆ. ಬಿಸಿಯಾದ ಹಾಟ್ ಸ್ಪ್ರಿಂಗ್ಸ್ ಅಂದರೆ ಎಲ್ಲಿ ಉಲ್ಕೆಗಳು ಅಂತ ಕರಿತೀವಿ. ಈಗ ಓಷನ್ಸಲ್ಲಿ, ಸೀನಲ್ಲಿ ಹಾಟ್ ವಾಟರ್ ಸ್ಪ್ರಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಪ್ರೆಸೆಂಟ್ ಇರುತ್ತೆ ಹಾಟ್ ವಾಟರ್ ಬ್ಯಾಕ್ಟೀರಿಯಾಸ್. ಆ್ಯಂಡ್ ಡೆಸರ್ಟ್. ಡೆಸರ್ಟ್ ಅಂದರೆ ಸ್ನೋ ಏರಿಯಾದಲ್ಲಿ. ಆ್ಯಂಡ್ ದೆನ್ ಡೀಪ್ ಓಷನ್, ಸಮುದ್ರದ ಆಳದಲ್ಲಿ. ಆ್ಯಂಡ್ ಆ್ಯಸ್ ಪ್ಯಾರಾಸೈಟ್ಸ್, ಪ್ಯಾರಾಸೈಟ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಹಿಯರ್ ವಾಟ್ ಈಸ್ ಪ್ಯಾರಾಸೈಟ್ಸ್? ಪ್ಯಾರಾಸೈಟ್ಸ್ ಎಂದರೇನು? ಪ್ಯಾರಾಸೈಟ್ಸ್ ಅಂದರೆ ಕನ್ನಡದಲ್ಲಿ ಪರಾವಲಂಬಿಗಳು. ಪ್ಯಾರಾಸೈಟ್ಸ್ ಅಂದರೆ ಯಾವುದೇ ಒಂದು ಜೀವಿಯ ದೇಹದ ಒಳಗೂ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಂಟ್ಕೊಂಡಿರುತ್ತೆ. ಯಾವುದಕ್ಕಾಗಿ? ತಮ್ಮ ಒಂದು ನ್ಯೂಟ್ರಿಯೆಂಟ್ಸ್ಗಾಗಿ, ತಮ್ಮ ಒಂದು ಸರ್ವೈವಲ್ಗಾಗಿ, ಬದುಕೋಕ್ಕೋಸ್ಕರ. ಕೆಲವೊಂದು ಬ್ಯಾಕ್ಟೀರಿಯಾ ಮನುಷ್ಯನ ದೇಹದೊಳಗಡೆ ಪ್ರೆಸೆಂಟ್ ಇರುತ್ತೆ. ಮನುಷ್ಯನ ದೇಹದೊಳಗೆ ಇಟ್ಕೊಂಡು ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ತಗೊಳುತ್ತೆ. ಹಾಗೆ ದೇಹದ ಹೊರಗೂ ಇರುತ್ತೆ. ಅವಕ್ಕೆ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಈಸ್ ವೆರಿ ಸಿಂಪಲ್. ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಈಸ್ ವೆರಿ ಸಿಂಪಲ್. ಈಗ ಬೇರೆ ಥರ ಮನುಷ್ಯನ ಥರ ಕೈ, ಕಾಲು, ಈ ಥರ ಏನಿರಲ್ಲ. ಇಟ್ ಈಸ್ ವೆರಿ ಸಿಂಪಲ್ ಸ್ಟ್ರಕ್ಚರ್ ಆ್ಯಂಡ್ ಆಟ್ ಆರ್ ವೆರಿ ಕಾಂಪ್ಲೆಕ್ಸ್ ಇನ್ ಬಿಹೇವಿಯರ್. ಈಗ ವೆರಿ ಕಾಂಪ್ಲೆಕ್ಸ್ ಇನ್ ಬಿಹೇವಿಯರ್, ತುಂಬ ಕಾಂಪ್ಲಿಕೇಟೆಡ್ ಆಗಿ ಬಿಹೇವ್ ಮಾಡುತ್ತೆ. ಕೆಲವು ಸಲ ಅದು ಬೆನಿಫಿಷಿಯಲ್ ಆಗೂ ಇರುತ್ತೆ ಅಥವಾ ನಾನ್ ಬೆನಿಫಿಷಿಯಲ್ ಆಗೂ ಇರುತ್ತೆ. ಬ್ಯಾಕ್ಟೀರಿಯಾದಿಂದ ನಮಗೆ ಉಪಯೋಗವೂ ಇದೆ, ಅಷ್ಟೇ ರೀತಿಯಾಗಿ ಅನಾನುಕೂಲಗಳು ಇದೆ ಬ್ಯಾಕ್ಟೀರಿಯಾದಿಂದ. ಸಮ್ ಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಫಿಕ್. ಕೆಲವೊಂದು ಬ್ಯಾಕ್ಟೀರಿಯಾಗಳು ಆಟೋಟ್ರೋಫಿಕ್. ಓಕೆ, ಕಿಂಗ್ಡಮ್ ಮೊನೇರಾದಲ್ಲಿ ಒಂದು ಕ್ಯಾರೆಕ್ಟರ್ ಬರೆಸಿದ್ದೆ ನಾನು. ಯಾವುದು? ಕಿಂಗ್ಡಮ್ ಮೊನೇರಾ ಆರ್ಗ್ಯಾನಿಸಮ್ಸ್ ಆರ್ ಆಟೋಟ್ರೋಫಿಕ್ ಆ್ಯಂಡ್ ಹೆಟೆರೋಟ್ರೋಫಿಕ್, ಎರಡೂ ಇರುತ್ತೆ ಅಂತ ಹೇಳಿದ್ದೆ. ಸಮ್ ಆರ್ ಆಟೋಟ್ರೋಫಿಕ್. ವಾಟ್ ಆರ್ ಆಟೋಟ್ರೋಫಿಕ್? ದಟ್ ಆರ್ಗ್ಯಾನಿಸಮ್ಸ್ ದೋಸ್ ಆರ್ ಸಿಂಥೆಸೈಸಿಂಗ್ ದೇರ್ ಓನ್ ಫುಡ್. ತಮ್ಮ ಒಂದು ನ್ಯೂಟ್ರಿಯೆಂಟ್ಸನ್ನು, ತಮ್ಮ ಒಂದು ಫುಡ್ಡನ್ನು ಓನಾಗಿ
ಸಿಂಥೆಸಿಸ್ ಮಾಡುವಂಥ ಕೆಪಾಸಿಟಿ ಇರುವಂಥ ಪ್ರಾಣಿಗಳಿಗೆ ಹಾಗೂ ಸಸ್ಯಗಳಿಗೆ ನಾವು ಆಟೋಟ್ರಾಫ್ಸ್ ಅಂತ ಕರಿತೀವಿ. ಸೊ ಹಿಯರ್ ಕಿಂಗ್ಡಮ್ ಮೊನೆರಾ ಕಂಟೇನ್ಸ್ ಆಟೋಟ್ರಾಫ್ಸ್, ಸಮ್ ಆಟೋಟ್ರಾಫ್ ಬ್ಯಾಕ್ಟೀರಿಯಾ. ಆಟೋಟ್ರಾಫ್ ಅಂದರೆ ಗೊತ್ತಾಯಿತು, ತಮ್ಮ ಫುಡ್ಡನ್ನು ತಾವೇ ಸಿಂಥಸೈಸ್ ಮಾಡ್ಕೊಳ್ಳುವಂಥ ಪ್ರಾಣಿಗಳು. ಆಟೋಟ್ರಾಫಲ್ಲಿ 2 ಟೈಪ್ಸ್, ದಟ್ ಆರ್ photosynthetic autotroph, chemosynthetic autotroph. Here what is photosynthetic autotrophs? Here photo ಅಂದರೆ ಲೈಟ್, photosynthetic autotroph ಅಂದರೆ by using of light synthesizing their nutrients. ಸನ್ಲೈಟನ್ನು ಯೂಸ್ ಮಾಡಿಕೊಂಡು ತಮ್ಮ ಒಂದು ನ್ಯೂಟ್ರಿಯೆಂಟ್ಸನ್ನು, ತಮ್ಮ ಒಂದು ಆಹಾರವನ್ನು ಪ್ರಿಪೇರ್ ಮಾಡ್ಕೊಳ್ಳುವಂತಹ ಆರ್ಗ್ಯಾನಿಸಮ್ಸ್ಗೆ ನಾವು ಫೋಟೋ ಆಟೋಟ್ರಾಫ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಕೆಮೋಸಿಂಥೆಟಿಕ್ ಆಟೋಟ್ರಾಫ್ಸ್. ವಾಟ್ ಈಸ್ ಕೆಮೋ? ಬೈ ಯೂಸಿಂಗ್ ದಿ ಕೆಮಿಕಲ್ ಸಬ್ಸ್ಟೆನ್ಸ್ they are synthesizing their food, they are synthesizing their nutrients. These are called chemosynthetic autotrophs. Okay. In bacteria ಕಾಂಪ್ಲೆಕ್ಸ್ ಬಿಹೇವಿಯರ್ ಆ್ಯಂಡ್ ಸಿಂಪಲ್ ಸ್ಟ್ರಕ್ಚರ್ ಅಂತ ನಾವು ಹೇಳಿದ್ವಿ. ಸೊ ಬ್ಯಾಕ್ಟೀರಿಯಾಗಳ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಯಾವ ಸ್ಟ್ರಕ್ಚರ್ ಇರುತ್ತೆ, ಬ್ಯಾಕ್ಟೀರಿಯನ್ ಹೇಗೆ ಸ್ಟಡಿ ಮಾಡೋದು? ಬ್ಯಾಕ್ಟೀರಿಯಾಗಳ ಅವುಗಳ ಶೇಪ್ಗೆ ಅನುಗುಣವಾಗಿ, ಅದು ರೌಂಡ್ ಆಗಿದ್ದರೆ ಅಥವಾ ಅದು ರಾಡ್ ಶೇಪಲ್ಲಿದ್ದರೆ, ಕಾಮ ಶೇಪಲ್ಲಿದ್ದರೆ, ಈ ರೀತಿ ಅವುಗಳ ಶೇಪ್ಗೆ ಅನುಗುಣವಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಬ್ಯಾಕ್ಟೀರಿಯಾ, ಅದರ ಶೇಪ್ಗೆ ಅನುಗುಣವಾಗಿ ಅದು 4 ಗ್ರೂಪನ್ನಾಗಿ ಡಿವೈಡ್ ಮಾಡಿದ್ದಾರೆ. 4 ಗ್ರೂಪ್ಸ್ ದಟ್ ಆರ್ ಕಾಕಸ್. ಫಸ್ಟ್ ಗ್ರೂಪ್ ಈಸ್ ಕಾಕಸ್. ಕಾಕಸ್ ಅಂದರೆ ಏನು? ಸ್ಪೆರಿಕಲ್ ಶೇಪ್ ಬ್ಯಾಕ್ಟೀರಿಯಾ. ಕಾಕಸ್ ಬ್ಯಾಕ್ಟೀರಿಯಾ ಯಾವ ಒಂದು ಶೇಪಲ್ಲಿರುತ್ತೆ ಅಂದರೆ ಸ್ಪೆರಿಕಲ್ ಶೇಪ್, ರೌಂಡ್ ಶೇಪಲ್ಲಿರುತ್ತೆ. ಈ ರೌಂಡ್ ಶೇಪಲ್ಲಿರೋ ಬಂಥ ಬ್ಯಾಕ್ಟೀರಿಯಾಸನ್ನು ನಾವು ಕಾಕಸ್ ಅಂತ ಕರಿತೀವಿ. ಅವನ್ನ ಕಾಕೈ. ಓಕೆ, ಕಾಕಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಕೈ. ಯಾವ ಒಂದು ಶೇಪಲ್ಲಿರುತ್ತೆ? ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಬ್ಯಾಸಿಲಸ್ ಯಾವ ಶೇಪಲ್ಲಿರುತ್ತೆ? ಬ್ಯಾಸಿಲಸ್ ರಾಡ್ ಶೇಪಲ್ಲಿ ಇರುತ್ತೆ. ಹಿಯರ್ ಲೈಕ್ ದಿಸ್ ರಾಡ್ ಶೇಪಲ್ಲಿ ಇರೋವಂತಹ ಒಂದು ಬ್ಯಾಕ್ಟೀರಿಯಾನ ನಾವು ಬ್ಯಾಸಿಲಸ್ ಅಂತ ಕರಿತೀವಿ. And then spirillum and it is also called spirilla. ಇದು ಯಾವ ಶೇಪಲ್ಲಿರುತ್ತೆ? ಸ್ಪೈರಲ್ ಶೇಪ್, ಸ್ಪ್ರಿಂಗ್ ಶೇಪಲ್ಲಿ ಇರುತ್ತೆ. ನೀವು ಪೆನ್ನದು ಟಿಕ್ ಪೆನ್ನದು ಸ್ಪ್ರಿಂಗ್ ಇರುತ್ತಲ್ಲ, ಸ್ಪೈರಲ್ ಶೇಪ್, ಆ ರೀತಿಯಾಗಿ ಸ್ಪೈರಲ್ ಶೇಪಲ್ಲಿ ಇರುತ್ತೆ. ಲೈಕ್ ದಿಸ್ ಸ್ಪೈರಲ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾ ನಾವು ಸ್ಪೈರಿಲಮ್ ಅಂತ ಕರಿತೀವಿ. ವಿಬ್ರಿಯಂ ಯಾವ ಶೇಪಲ್ಲಿರುತ್ತೆ? ಕಾಮಾ ಶೇಪ್. ಇಟ್ ಈಸ್ ಕಾಮಾ ಶೇಪ್ ಲೈಕ್ ದಿಸ್. ಓಕೆ, ಈ ರೀತಿಯಾಗಿ ಕಾಮಾ ಶೇಪಲ್ಲಿರುವಂಥ ಆ ಕಾಮಾ ಶೇಪಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನು ವಿಬ್ರಿಯಂ ಅಂತ ಕರಿತೀವಿ. ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇಂಟು 4 categories ಅಕಾರ್ಡಿಂಗ್ ಟು ದೇರ್ ಶೇಪ್. ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ರೌಂಡ್ ಶೇಪ್, ಸ್ಪೆರಿಕಲ್ ಶೇಪ್, ದಟ್ ಈಸ್ ಕಾಲ್ಡ್ ಕಾಕಸ್. ರೌಂಡ್ ಶೇಪಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದಕ್ಕೆ ಕಾಕಸ್ ಅಂತ ಕರಿತೀವಿ. ಸಪೋಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ರಾಡ್ ಶೇಪಲ್ಲಿ ಪ್ರೆಸೆಂಟ್ ಇದ್ದರೆ ಬ್ಯಾಸಿಲಸ್, ಇಟ್ ಈಸ್ ಕಾಲ್ಡ್ ಬ್ಯಾಸಿಲಸ್. ಆ್ಯಂಡ್ ಸಪೋಸ್ ಇಟ್ ಪ್ರೆಸೆಂಟ್ ಇನ್ ಸ್ಪೈರಲ್ ಫಾರ್ಮಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅದನ್ನು ನಾವು ಸ್ಪೈರಿಲಮ್ ಅಥವಾ ಸ್ಪೈರಿಲಾ ಅಂತ ಕರಿತೀವಿ. ಆ್ಯಂಡ್ ದೆನ್ ಇಫ್ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಇನ್ ಕಾಮಾ ಶೇಪಲ್ಲಿ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇದ್ದೇನಾ ಆದರೆ ಅದಕ್ಕೆ ನಾವು ವಿಬ್ರಿಯಮ್ ಅಂತ ಕರಿತೀವಿ. 4 types. ಓಕೆ, ಆ್ಯಂಡ್ ದೆನ್ ಮೋಸ್ಟ್ ಬ್ಯಾಕ್ಟೀರಿಯಾ ಹೆಟರೋಟ್ರಾಪ್ಸ್. ಹಿಯರ್ ವಾಟ್ ಈಸ್ ಆಟೋಟ್ರಾಪ್ಸ್? ಆಟೋಟ್ರಾಪ್ಸ್ ಅಂದ್ರೆ ಏನು? ಜಸ್ಟ್ ಓನ್ಲಿ ಐ ಸೇ ಆಟೋಟ್ರಾಪ್ ಮೀನ್ಸ್ ಸಿಂಥಸೈಸಿಂಗ್ ದೇರ್ ಓನ್ ಫುಡ್. ತಮ್ಮ ಒಂದು ನ್ಯೂಟ್ರಿಯೆಂಟ್ಸನ್ನು ತಾವು ಪ್ರಿಪೇರ್ ಮಾಡ್ಕೊಳ್ಳೋದು. ಹೆಟರೋಟ್ರಾಪ್ಸ್ ಅಂದರೆ ದೋಸ್ ಆರ್ ಡಿಪೆಂಡ್ ಆನ್ ಅನದರ್ ಆರ್ಗ್ಯಾನಿಸಮ್ಸ್. ತಮ್ಮ ಒಂದು ಫುಡ್ಗಾಗಿ, ತಮ್ಮ ಒಂದು ನ್ಯೂಟ್ರಿಯೆಂಟ್ಸ್ಗಾಗಿ ಬೇರೆ ಒಂದು ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಜೀವಿಗಳಿಗೆ ನಾವು ಹೆಟರೋಟ್ರಾಪ್ಸ್ ಅಂತ ಕರಿತೀವಿ.
ಮೋಸ್ಟ್ ಆಫ್ ಬ್ಯಾಕ್ಟೀರಿಯಾಸ್ ಆರ್ ಹೆಟರೋಟ್ರಾಪ್ಸ್ ಓನ್ಲಿ. ಇವಾಗ ಯಾವುದೇ ಒಂದು ಡೆಡ್ ಎನಿಮಲ್ ಬಿದ್ದಿರುತ್ತೆ, ಅದು ನೀವು ಡೇ ಬೈ ಡೇ ಅಬ್ಸರ್ವ್ ಮಾಡ್ತಾ ಹೋದಾಗ ಅದು ಡಿಕೆ ಆಗ್ತಾ ಹೋಗುತ್ತೆ, ಅದು ಕೊಳಿತಾ ಹೋಗುತ್ತೆ. ಸೊ ಆ ಕೊಳೆಯೋದಕ್ಕೆ ರೀಸನ್ ಏನು? ಬ್ಯಾಕ್ಟೀರಿಯಾಗಳು ಆ ಒಂದು ಡೆಡ್ ಅನಿಮಲ್ ಬಾಡಿ ಸರ್ಫೇಸ್ ಮೇಲೆ ಕೂತ್ಕೊಂಡು ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದು ಹೇಗೆ ತನ್ನ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ವ್ ಮಾಡ್ಕೊಳ್ತಾ ಹೋಗುತ್ತೋ ಆ ಒಂದು ಡೆಡ್ ಬಾಡಿ ಡಿಕೆ ಆಗ್ತಾ ಹೋಗುತ್ತೆ. ಸೊ ಈಗ ಮನುಷ್ಯನ ಡೆಡ್ ಬಾಡಿನ ಸಹ ಮಣ್ಣಲ್ಲಿ ಹೂತಾಗ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಸ್ ಏನು ಮಾಡೋದಂದರೆ ಆ ಡೆಡ್ ಬಾಡಿನ ತಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ವ್ ಮಾಡಿಕೊಂಡು ಬೀಳತ್ತೆ. ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಆ್ಯಂಡ್ ಅದು ಡೆಡ್ ಬಾಡಿ ವೇಸ್ಟ್ ಮಟೀರಿಯಲ್ ಅದು ಡಿಕೆ ಆಗುತ್ತೆ. ಸಪೋಸ್ ಇಫ್ ಯಾವುದೇ ಒಂದು ಜೀವಿ ಕೊಳಿದೇ ಇದ್ದರೆ ಏನಾಗ್ತಿತ್ತು? ಜಸ್ಟ್ ಇಮ್ಯಾಜಿನ್, ಯಾವುದೇ ಒಂದು ಡೆಡ್ ಬಾಡಿ ಬಿದ್ದಿದೆ, ಆ ಡೆಡ್ ಬಾಡಿ ಯಾವುದು ಡಿಕೆ ಆಗ್ತಿಲ್ಲ, ನಮ್ಮ ಇಡೀ ಜಗತ್ತು ಬರೀ ಡೆಡ್ ಬಾಡಿಯಿಂದನೇ ತುಂಬ ಹೋಗ್ತಾ ಇತ್ತು. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಟು ಬ್ಯಾಕ್ಟೀರಿಯಾಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. Archaebacteria, it is also comes under the bacterial group. Archaebacteria is considering as special bacteria. Why? Because these bacteria are surviving in very harsh environment. ತುಂಬ ಕಠಿಣವಾದ ಒಂದು ವಾತಾವರಣದಲ್ಲೂ ಸಹ ಈ ಒಂದು ಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗುತ್ತೆ. ಸೊ ಇವುಗಳನ್ನು ಸ್ಪೆಷಲ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಆರ್ಚೆಬ್ಯಾಕ್ಟೀರಿಯಾಗಳ ಕ್ಯಾರೆಕ್ಟರ್ಸ್ ಏನು? Archaebacteria live in the most harsh habitat. Archaebacteria lives in most harsh habitat. ತುಂಬ ಒಂದು ಕಠಿಣಕರವಾದಂಥ ಒಂದು ವಾತಾವರಣದಲ್ಲೂ ಸಹ ಆರ್ಚೆಬ್ಯಾಕ್ಟೀರಿಯಾ ಸರ್ವೈವ್ ಆಗುತ್ತೆ. ಸೊ ಇವುಗಳನ್ನು ಸ್ಪೆಷಲ್ ಬ್ಯಾಕ್ಟೀರಿಯಲ್ ಗ್ರೂಪ್ಗೆ ಇಟ್ಟಿದ್ದಾರೆ. ದೆನ್ ಆರ್ಚೆಬ್ಯಾಕ್ಟೀರಿಯಾಸ್ ಆರ್ ಯಾವ್ಯಾವ ಒಂದು ಕಠಿಣ ಪರಿಸ್ಥಿತಿನಲ್ಲಿ? ಥರ್ಮೋಅಸಿಡೋಫೈಲ್ಸ್ ಬ್ಯಾಕ್ಟೀರಿಯಾ. ಥರ್ಮೋಅಸಿಡೋಫೈಲ್ಸ್ ಅಂದರೆ ದ ಬ್ಯಾಕ್ಟೀರಿಯಾಸ್ ವಿಚ್ ಲೀವ್ಸ್ ಇನ್ ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳು ಅಂತ ಕನ್ನಡದಲ್ಲಿ ಕರೀತಾರೆ, ಹಾಟ್ ಸ್ಪ್ರಿಂಗ್ಸ್. ದಟ್ ಬ್ಯಾಕ್ಟೀರಿಯಾ ವಿಚ್ ಆರ್ ಲೀವ್ಸ್ ಇನ್ ಹಾಟ್ ಸ್ಪ್ರಿಂಗ್ಸ್ ಈಸ್ ಕಾಲ್ಡ್ ಅಸಿಡೋಫೈಲ್ಸ್. ಓಕೆ, ಇವು ಅಸಿಡೋಫೈಲ್ಸ್ ಬ್ಯಾಕ್ಟೀರಿಯಲ್ ಸ್ಪೀಶೀಸು ಹಾಟ್ ಸ್ಪ್ರಿಂಗಲ್ಲಿ ಸರ್ವೈವ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಹೋಲೋಫೈಲ್ಸ್ ಅಂದರೆ ದೀಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಸರ್ವೈವಿಂಗ್ ಇನ್ ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್. ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್ ಅಂದ್ರೇನು? ಓಷನ್, ಸಮುದ್ರದ ನೀರು ಉಪ್ಪಾಗಿರುತ್ತೆ. ಆ ಸಮುದ್ರದ ಅತಿ ಎಕ್ಸ್ಟ್ರೀಮ್ ಸಲೈನ್ ವಾಟರಲ್ಲಿ ಸರ್ವೈವ್ ಆಗುವಂತಹ ಒಂದು ಬ್ಯಾಕ್ಟೀರಿಯಾನ ಹೋಲೋಫೈಲ್ಸ್ ಅಂತ ಕರಿತೀವಿ. ಓಕೆ, ಇಟ್ ಎಕ್ಸ್ಟ್ರೀಮ್ ಸಾಲ್ಟಿ ಕಂಡೀಷನಲ್ಲಿ ಸರ್ವೈವ್ ಆಗುತ್ತೆ. ದಟ್ ಆರ್ ಕಾಲ್ಡ್ ಹೋಲೋಫೈಲ್ಸ್. ಆ್ಯಂಡ್ ಮಿಥಿನೋಜೆನ್ಸ್ ಆರ್ ಸರ್ವೈವಿಂಗ್ ಇನ್ ಮಾರ್ಷಿ ಏರಿಯಾಸ್ ಅಂದರೆ ಯಾರು? ದ ಡಿಕೇಯಿಂಗ್ ಏರಿಯಾಸ್ ಅಂದರೆ ಫಾರ್ ಎಕ್ಸಾಂಪಲ್ ತಿಪ್ಪೆಯಲ್ಲಿ ಏನಿರುತ್ತೆ? ಒಂದು ಕೊಳೆಯುವಂಥ ಸಬ್ಸ್ಟೆನ್ಸ್ ಇರುತ್ತೆ. ತಿಪ್ಪೆಯಲ್ಲಿ ನಾವು ಡಂಪ್ ಮಾಡುವಂಥ ವಸ್ತುಗಳು ಯಾವುದು ಅಂದರೆ ಅನಿಮಲ್ ಡಂಗ್. ದನ ಕರುಗಳ ಸೆಗಣಿಯನ್ನು ಡಂಪ್ ಮಾಡಿ 5 ತಿಂಗಳಗಟ್ಟಲೆ ಅಥವಾ ವರ್ಷಗಟ್ಟಲೆ ಬಿಟ್ಟು ನಾವು ಜಮೀನಿಗೆ ಹಾಕ್ತೀವಿ. ಅಂಥ ಒಂದು ಜಮೀನಲ್ಲಿ ಮಿಥಿನೋಜನ್ ಬ್ಯಾಕ್ಟೀರಿಯಾ ಕಂಡುಬರುತ್ತೆ. ಮಾರ್ಷಿ ಏರಿಯಾಸಲ್ಲಿ ಏನಾದರೂ ಯಾವ ಒಂದು ಸ್ಪೀಷೀಸ್ ಬ್ಯಾಕ್ಟೀರಿಯಾ ಕಂಡುಬರುತ್ತೆ? ಮಿಥಿನೋಜನ್. ಓಕೆ, ದೀಸ್ ಆರ್ ಬ್ಯಾಕ್ಟೀರಿಯಾಸ್ ಹ್ಯಾವಿಂಗ್ ಸ್ಪೆಷಲೈಸ್ಡ್ ಸೆಲ್ ವಾಲ್ ಸ್ಟ್ರಕ್ಚರ್ ಡ್ಯೂ ಟು ಸರ್ವೈವಿಂಗ್ ದಿ ಎಕ್ಸ್ಟ್ರೀಮ್ ಕಂಡೀಷನ್. ಓಕೆ, ಇವು ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಏನಿರುತ್ತೆ, ಈ ಒಂದು ಸೆಲ್ ಕೋಟ್, ಇದು ಸೆಲ್ಲು, ಈ ಸೆಲ್ ವಾಲ್ ಗೋಡೆ ಪ್ರೊಟೆಕ್ಷನಿಗೆ ಏನು ವಾಲ್ ಇರುತ್ತಲ್ಲ ಅದು ಸ್ಪೆಷಲೈಸ್ಡ್ಲಿ ಅರೇಂಜ್ಡ್. ಓಕೆ, ವೈ? ಬಿಕಾಸ್ ಟು ಸರ್ವೈವಿಂಗ್ ಇನ್ ಹ್ಯಾರ್ಶ್ ಕಂಡೀಷನ್, ಹ್ಯಾರ್ಶ್ ಏರಿಯಾಸ್. ಒಂದು ಈಗ ನೋಡಿ, ನಾವು ಹಾಟ್ ಸ್ಪ್ರಿಂಗಲ್ಲಿ ಅದು ಸರ್ವೈವ್ ಆಗಬೇಕಂದ್ರೆ ಮತ್ತು ಅದು ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನಿಗೆ ಸರ್ವೈವ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಸ್ಟ್ರಾಂಗ್. ದೀಸ್ ಸೆಲ್ ವಾಲ್ ಈಸ್ ವೆರಿ ಸ್ಟ್ರಾಂಗ್. ಸೊ ಅದರ ಸೆಲ್ ವಾಲು ಸ್ಟ್ರಾಂಗ್ ಆಗಿ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಓಕೆ, ದೆನ್ ಹ್ಯಾವಿಂಗ್ ಡಿಫ್ರೆಂಟ್ ಸೆಲ್ ವಾಲ್ ಸ್ಟ್ರಕ್ಚರ್ ಡ್ಯೂ ಟು ವಿಚ್ ದೇ ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್. ಓಕೆ, ಸೆಲ್ ವಾಲ್ ಸ್ಟ್ರಕ್ಚರು ಸ್ಪೆಷಲ್ ಸೆಲ್ ವಾಲ್ ಸ್ಟ್ರಕ್ಚರ್ ಆಗಿರುತ್ತೆ.
ವೈ ಬಿಕಾಸ್ ಟು ಸರ್ವೈವಿಂಗ್ ದಿ ಎಕ್ಸ್ಟ್ರೀಮ್ ಕಂಡೀಷನ್. ಮಿಥಿನೋಜನ್ ಬ್ಯಾಕ್ಟೀರಿಯಾಸ್ ಆರ್ ಫೌಂಡ್ ಇನ್ ಗಟ್ ಆಫ್ ರೂಮಿನೆಂಟ್ ಅನಿಮಲ್. ಗಟ್ ಆಫ್ ಸಮ್ ರೂಮಿನೆಂಟ್ ಅನಿಮಲ್. ಓಕೆ, ಗಟ್ ಆಫ್ ರೂಮಿನೆಂಟ್ ಅನಿಮಲ್ ಅಂದ್ರೇನು? ಗಟ್ ಅಂದರೆ ಹೊಟ್ಟೆಯ ಭಾಗ. ರೂಮಿನೆಂಟ್ ಅನಿಮಲ್ ಅಂದರೆ ದನ ಕರುಗಳು. ಆ ಒಂದು ತಿಂದಂಥ ಫುಡ್ಡನ್ನು ಹೊಟ್ಟೆ ಒಳಗಡೆ ಒಂದು ಸೆಗ್ಮೆಂಟಲ್ಲಿ ಕಲೆಕ್ಟ್ ಮಾಡಿಕೊಂಡು ತನಗೆ ಬೇಕಾದಾಗ ಮೆಲುಕು ಹಾಕ್ತಿರತ್ತೆ. ಇವಾಗ ನೀವು ದನ ಕರುಗಳು ಮತ್ತು ಅವು ಅನಿಮಲ್ಸು ಮೆಲುಕು ಹಾಕೋದನ್ನು ನೋಡ್ತಿರ್ತೀರ. ಅವು ಮಾರ್ನಿಂಗ್ ಹುಲ್ಲು ತಿಂದು ಒಳಗಡೆ ಸ್ಟಾಕ್ ಇಟ್ಕೊಂಡಿರುತ್ತೆ. ಆ ಒಂದು ಪಾರ್ಟಿಗೆ ಏನಂತೀವಿ? ರೂಮಿನೆಂಟ್ ಅಂತ ಕರಿತೀವಿ. ಇದು ಹೊಟ್ಟೆ ಒಳಗಡೆ ಭಾಗ. ಸೊ ಅದಕ್ಕೆ ಮತ್ತೆ ಪುನಃ ಅದು ಇಡೀ ದಿನ ಮೆಲುಕು ಹಾಕ್ತಾ ಇರುತ್ತೆ ಆ ಫುಡ್ಡನ್ನು. ಈ ಮಿಥಿನೋಜನ್ ಬ್ಯಾಕ್ಟೀರಿಯಾ ಗಟ್ ಆಫ್ ರೂಮಿನೆಂಟ್, ದನ ಕರುಗಳ ಒಂದು ಗಟ್ ಆಫ್ ರೂಮಿನೆಂಟಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ದೆನ್ ಇಟ್ ಹೆಲ್ಪ್ಸ್ ಇನ್ ಮಿಥಿನೋಜನ್ ಬ್ಯಾಕ್ಟೀರಿಯಾಸ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಬಯೋಗ್ಯಾಸ್ ಅಂದರೆ ಏನು? ಹಳೆಯ ಕಾಲದಲ್ಲಿ ಜಾಸ್ತಿ ಅನಿಮಲ್ ಡಂಗಿಂದ ಅಡುಗೆ ಅನಿಲವನ್ನು ಬಯೋಗ್ಯಾಸನ್ನು ಪ್ರಿಪೇರ್ ಮಾಡ್ತಿದ್ರು. ಅದಕ್ಕೆ ಗೋಬರ್ ಗ್ಯಾಸ್ ಅಂತಲೂ ಕರಿತೀವಿ. ಆ ದನ ಕರುಗಳು ಹಾಗೆಂಥ ಸಗಣಿನ ಒಂದು ಕಡೆ ಡಂಪ್ ಮಾಡಿ ಮೀಥೇನ್ ಗ್ಯಾಸನ್ನು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಡುಗೆ ಅನಿಲ ನಮ್ಮ ವರ್ಕಿಗೆ ಬಳಸ್ಕೊಳ್ಳೋದು. ಸೊ ಮಿಥಿನೋಜನ್ ಬ್ಯಾಕ್ಟೀರಿಯಾಸ್ ಆರ್ ಹೆಲ್ಪ್ಸ್ ಟು ದಿ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್. ಯಾವ ರೀತಿಯಾಗಿ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ? ಆ್ಯಸ್ ಎ ಟೋಲ್ಡ್, ಇಟ್ ಈಸ್ ಬ್ಯಾಕ್ಟೀರಿಯಾ ಇಸ್ ಹೆಲ್ಪ್ಸ್ ಇನ್ ಡಿಕೇಯಿಂಗ್. ಕೊಳೆಯುವುದಕ್ಕೆ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ. ಸೊ ನಾವು ಕೌ ಡಂಗನ್ನು ಹಾಕಿದ್ರೆ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಬ್ಯಾಕ್ಟೀರಿಯಾ ತನಗೆ ಯಾವುದು ಬೇಕೋ ಸಬ್ಸ್ಟೆನ್ಸನ್ನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಾವು ಮೀಥೇನ್ ಗ್ಯಾಸನ್ನು ಗೋಬರ್ ಗ್ಯಾಸ್ ಅಥವಾ ಅಡುಗೆ ಅನಿಲ ಈ ರೀತಿಯಾಗಿ ನಾವು ಬಳಸ್ಕೋಬೋದು. ಮಿಥಿನೋಜನ್ ಈಸ್ ಹೆಲ್ಪ್ಸ್ ಟು ದಿ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಓಕೆ, ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಒನ್ ಆಫ್ ದಿ ಬ್ಯಾಕ್ಟೀರಿಯಾ. The presence of motile flagellum and rigid cell wall. Motile flagellum ಅಂದ್ರೆ ಏನು? ದಿಸ್ ಈಸ್ ಬ್ಯಾಕ್ಟೀರಿಯಲ್. ಇದು ಬ್ಯಾಕ್ಟೀರಿಯಲ್ ಸೆಲ್ಲು. ಇದಕ್ಕೆ ಹೇರಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಫ್ಲಾಜೆಲ್ಲ ಈ ಥರ ಹೇರಿ ಲೈಕ್ ಸ್ಟ್ರಕ್ಚರು ಇರುತ್ತೆ. ಇದಕ್ಕೆ ಲೋಕೋಮೋಷನ್ಗೆ, ಬ್ಯಾಕ್ಟೀರಿಯಲ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಫ್ಲಾಜೆಲ್ಲ. ಈ ಹೇರಿ ಲೈಕ್ ಸ್ಟ್ರಕ್ಚರನ್ನು ಫ್ಲಾಜೆಲ್ಲ ಅಂತ ನಾವು ಕರಿತೀವಿ. ಫ್ಲಾಜೆಲ್ಲ ಆ್ಯಂಡ್ ಇನ್ಕ್ಲೂಡ್ ಫೋಟೋಸಿಂಥೆಟಿಕ್ ಅಟೋಟ್ರಾಪ್ಸ್. ದೀಸ್ ಆರ್ ಬ್ಯಾಕ್ಟೀರಿಯಾ ಆರ್ ಫೋಟೋಸಿಂಥೆಟಿಕ್ ಅಟೋಟ್ರಾಪ್ಸ್. ಹಿಯರ್ ವಾಟ್ ಈಸ್ ಫೋಟೋಸಿಂಥೆಟಿಕ್ ಅಟೋಟ್ರಾಪ್ಸ್? ಅಟೋಟ್ರಾಪ್ಸ್ ಅಂದರೆ ಏನು? that organisms can synthesizing their own nutrients. Photosynthetic autotrophs ಅಂದ್ರೆ ಏನು? Here what is photo means light. Photosynthetic autotrophs, the organisms which can synthesizing their nutrients by using of sunlight. ಯಾವ ಒಂದು ಜೀವಿಗಳು ಸನ್ಲೈಟನ್ನು ಯೂಸ್ ಮಾಡಿಕೊಂಡು ತಮ್ಮ ಒಂದು ನ್ಯೂಟ್ರಿಯೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ಕೋತವೆ, ಅದನ್ನು ತಮ್ಮ ಒಂದು ಆಹಾರವನ್ನು ಉತ್ಪಾದನೆ ಮಾಡ್ಕೋತಾವಲ್ಲ, ಆ ಒಂದು ಬ್ಯಾಕ್ಟೀರಿಯಾಗೆ ಫೋಟೋ ಆಟೋಟ್ರಾಪ್ಸ್ ಅಂತ ಹೇಳ್ತೀವಿ. ಓಕೆ, ಸನ್ಲೈಟನ್ನು ಯೂಸ್ ಮಾಡಿಕೊಂಡು ತಮ್ಮ ಒಂದು ಫುಡ್ಡನ್ನು ಅವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ. ಲೈಕ್ ಸೈನೋಬ್ಯಾಕ್ಟೀರಿಯಾ. ಈ ಸೈನೋಬ್ಯಾಕ್ಟೀರಿಯಾ ಇಟ್ ಈಸ್ ನೋನ್ ಆ್ಯಸ್ ಫೋಟೋಸಿಂಥೆಟಿಕ್ ಆಟೋಟ್ರಾಪ್ಸ್. ಸೈನೋಬ್ಯಾಕ್ಟೀರಿಯಾ ಏನು ಮಾಡುತ್ತಂದರೆ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ತನಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ. ತನಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ. ಸೈನೋಬ್ಯಾಕ್ಟೀರಿಯಾ ಬಗ್ಗೆ ನೋಡೋಣ ಇವಾಗ. ಸೈನೋಬ್ಯಾಕ್ಟೀರಿಯಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ. ಸೈನೋಬ್ಯಾಕ್ಟೀರಿಯಾ ಇಟ್ ಈಸ್ ಲುಕ್ಸ್ ಲೈಕ್ ಗ್ರೀನ್ ಆ್ಯಂಡ್ ಬ್ಲೂ. ವೈ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಕ್ಲೋರೋಫಿಲ್ ಮತ್ತು ಅದರ್ ಪಿಗ್ಮೆಂಟ್ಸು ಪ್ರೆಸೆಂಟ್ ಇರುತ್ತೆ. ಸೊ ಇವಾಗ ಸಸ್ಯಗಳು ಸಹ ಫೋಟೋಸಿಂಥೆಸಿಸ್ ಮಾಡುತ್ತೆ. ಓಕೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ. ಸಸ್ಯಗಳು ಪ್ಲಾಂಟ್ಸ್ ಯಾಕೆ ಗ್ರೀನ್ ಕಲರ್ ಇರುತ್ತೆ? ಬಿಕಾಸ್ ಆಫ್ ಕ್ಲೋರೋಪ್ಲಾಸ್ಟ್. ಪತ್ರಹರಿತು ಎಂಬ ಒಂದು ವರ್ಣಕ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಅನ್ನೋ ಪಿಗ್ಮೆಂಟ್. ಆ ಒಂದು ಪಿಗ್ಮೆಂಟಿಂದ ಅವಕ್ಕೆ ಗ್ರೀನ್ ಕಲರ್ ಬಂದಿರುತ್ತೆ. ಸೊ ಹಿಯರ್ ಆಲ್ಸೋ ಸೈನೋಬ್ಯಾಕ್ಟೀರಿಯಾ ಈಸ್ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ. ಯಾಕೆ ಗ್ರೀನ್ ಕಲರ್, ಯಾಕೆ ಬ್ಲೂ ಕಲರ್ ಬರುತ್ತೆ? ಸೊ ಹಿಯರ್ ಪಿಗ್ಮೆಂಟ್ ಆಲ್ಸೋ
present. Then cyanobacteria are unicellular. What is unicellular? Cyanobacteria are unicellular. Unicellular ಅಂದರೆ ಏಕಕೋಶೀಯ ಜೀವಿಗಳು. Having single cell. These are unicellular. ಸಿಂಗಲ್ ಸೆಲ್ಲನ್ನು ಹೊಂದಿರುವಂಥ ಒಂದು ಪ್ರಾಣಿಗಳಿಗೆ, ಒಂದು ಜೀವಿಗೆ, ಏಕಕೋಶೀಯ ಜೀವಿಗಳಿಗೆ ಯೂನಿಸೆಲ್ಯುಲರ್ ಅಂತ ಕರಿತೀವಿ. ಮಲ್ಟಿಸೆಲ್ಯುಲರ್ ಅಂದ್ರೇನು? ದ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಸೆವೆರಲ್ ಸೆಲ್ಸ್, ಮಲ್ಟಿಪಲ್ ಸೆಲ್ ಈಸ್ ಕಾಲ್ಡ್ ಮಲ್ಟಿಸೆಲ್ಯುಲರ್. ಆ್ಯಂಡ್ ಯೂನಿಸೆಲ್ಯುಲರ್ ಕೊಲೋನಿಯಲ್. ಕೊಲೋನಿಯಲ್ ಅಂದರೆ ಏನು? ಕಾಲೋನಿ ಅಂದರೆ ಏನು? ಗುಂಪಾಗಿರೋದು, ಒಂದು ಸಮೂಹಕ್ಕೆ ಕೊಲೋನಿಯಲ್. ಸೈನೋಬ್ಯಾಕ್ಟೀರಿಯಾ ಆರ್ ಕೊಲೋನಿಯಲ್ ಅಂದರೆ ಗುಂಪಾಗಿರುತ್ತೆ. ಆ್ಯಂಡ್ ಫಿಲಾಮೆಂಟಸ್ ಆಲ್ಗೆ, ದೀಸ್ ಆರ್ ಫಿಲಾಮೆಂಟಸ್ ಆಲ್ಗೆ. ಸೈನೋಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್, ಕೊಲೋನಿಯಲ್, ಫಿಲಾಮೆಂಟಸ್ ಆಲ್ಗೆ. ಕೊಲೋನೀಸ್ ಆರ್ ಸರೌಂಡೆಡ್ ಬೈ ಜೆಲಾಟಿನಸ್ ಶೀತ್. ಈ ಒಂದು ಕೊಲೋನೀಸ್ ಏನಿರುತ್ತಲ್ಲ ಅವಕ್ಕೆ ಜೆಲಾಟಿನಸ್ ಶೀತಿಂದ ಸರೌಂಡ್ ಆಗಿರುತ್ತೆ, ಸರೌಂಡೆಡ್ ಬೈ ಜೆಲಾಟಿನಸ್ ಶೀತ್. ಹಿಯರ್ ವಾಟ್ ಈಸ್ ಜೆಲಾಟಿನಸ್ ಶೀತ್? ಒಂದು ಸ್ಲೈಮಿ ಲೇಯರ್, ಅಂಟಂಟಾಗಿರೋದು, ಜೆಲ್ಲಿ ಲೈಕ್ ಲೇಯರು ಅದರದ್ದು ಸೆಲ್ ವಾಲಿಗೆ ಸರೌಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಸೆಲ್. ಈ ಒಂದು ಸೆಲ್ ಲೇಯರ್ ಏನಿರುತ್ತಲ್ಲ ಇವಕ್ಕೆ ಮುಟ್ಟಿದ್ರೆ ಜಾರಬೇಕು. ಜೆಲಾಟಿನಸ್ ಮುಟ್ಟಿದ್ರೆ ಜಾರೋ ಒಂಥರ ಜೆಲ್ಲಿ ಲೈಕ್ ಸ್ಟ್ರಕ್ಚರ್, ಮುಟ್ಟಿದ್ರೆ ಜಾರೋ ಅಂತ ಸ್ಟ್ರಕ್ಚರ್ ಇರುತ್ತೆ. ಇವಾಗ ನೀವು ಯಾವುದಾದ್ರು ಬಂಡೆ ಮೇಲೆ ತುಂಬ ದಿನ ಅಲ್ಲಿ ನೀರು ಹರಿತಿರುತ್ತೆ, ಇವಾಗ ಬಂಡೆ ಮೇಲೆ ಕಾಲಿಟ್ರೆ ಜಾರ್ತೀರ. ವೈ? ಬಿಕಾಸ್ ದ ರಿಸಲ್ಟ್ ಆಫ್ ಜೆಲಾಟಿನಸ್ ಶೀತ್. ಆ ಆಲ್ಗೆಗೆ ಜೆಲಾಟಿನಸ್ ಶೀತ್ ಇರುತ್ತೆ, ಜೆಲ್ಲಿ ಲೈಕ್ ಕೋಟ್ ಇರುತ್ತೆ. ಸೊ ನಾವು ಕಾಲಿಟ್ಟ ತಕ್ಷಣ ಜಾರತ್ತೆ, ಸರೌಂಡೆಡ್ ಬೈ ಜೆಲಾಟಿನಸ್ ಶೀತ್. ಜೆಲಾಟಿನಸ್ ಶೀತ್ ಇರುತ್ತೆ. ಓಕೆ. ಫಾರ್ಮ್ಸ್ ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ ಫಾರ್ಮ್ಸ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್. Okay, blooms. Forms blooms in polluted water. What is blooms? Blooms ಅಂದರೆ ಏನು? ಅರಳೋದು. ಓಕೆ, ಒಂದು ಪೊಲ್ಯೂಟೆಡ್ ವಾಟರಲ್ಲಿ ಸೈನೋಬ್ಯಾಕ್ಟೀರಿಯಾ ಬ್ಲೂಮಿಂಗ್ ಆಗುತ್ತೆ. ಇವಾಗ ಜಾಸ್ತಿ ದಿನ ಒಂದು ಕಡೆ ವಾಟರು ಕಲೆಕ್ಟ್ ಆಗಿತ್ತಂದರೆ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ, ಅದರಲ್ಲಿ ಅದು ಕಲರ್ ಫಾರ್ಮೇಷನ್ ಆಗುತ್ತೆ, ಗ್ರೀನ್ ಕಲರ್ ಫಾರ್ಮ್ ಆಗುತ್ತೆ. ಯಾಕೆ? ಅಲ್ಲಿ ಬ್ಲೂಮ್ ಆಗಿದೆ, ಆಲ್ಗೆ ಬ್ಲೂಮ್ ಆಗಿದೆ, ಬ್ಯಾಕ್ಟೀರಿಯಾ ಬ್ಲೂಮ್ ಆಗಿದೆ. ಪೊಲ್ಯೂಟೆಡ್ ವಾಟರಲ್ಲಿ, ದ್ಯಾಟ್ ವಾಟರ್ ಈಸ್ ನಥಿಂಗ್ ಬಟ್ ಪೊಲ್ಯೂಟೆಡ್ ವಾಟರ್. ಅಲ್ಲಿ ಸೈನೋಬ್ಯಾಕ್ಟೀರಿಯಾ ಗ್ರೋತ್ ಆಗಿದೆ, ಅದು ವಾಟರ್ ಪೊಲ್ಯೂಟೆಡ್ ಇದೆ. ಈ ರೀತಿಯಾಗಿ ಸೊ ದೇ ಫಾರ್ಮ್ಸ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್. ಪೊಲ್ಯೂಟೆಡ್ ವಾಟರಲ್ಲಿ ಅದು ಬ್ಲೂಮಿಂಗ್ ಆಗುತ್ತೆ, ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಪಾಚಿ ಥರ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಆ್ಯಂಡ್ ದೇ ಫಿಕ್ಸ್ ದಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್. They fix atmospheric nitrogen in specialized cell that is called heterocyst. Okay, that is called heterocyst. This is important. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. Okay, cyanobacterias are fixing the atmospheric nitrogen in a specialized cell that is called heterocyst. ಸೈನೋಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು, ವಾತಾವರಣದಲ್ಲಿರುವಂತಹ ಸಾರಜನಕನ ಒಂದು ಸ್ಪೆಷಲ್ ಸೆಲ್ಲಲ್ಲಿ ಫಿಕ್ಸ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿರುತ್ತೆ. ಆ ಒಂದು ಸೆಲ್ಗೆ ನಾವು ಹೆಟರೋಸಿಸ್ಟ್ ಅಂತ ಕರಿತೀವಿ. ಸೊ ಹಿಯರ್ ಐ ಟೇಕಿಂಗ್ ಅ ಸೆಲ್. ಇದು ಒಂದು ಸೈನೋಬ್ಯಾಕ್ಟೀರಿಯಲ್ ಸೆಲ್. ಇದು ದಿಸ್ ಈಸ್ ಹೆಟರೋಸಿಸ್ಟ್. ಇದು. ಸೊ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಇಲ್ಲಿ ಏನಿದೆ, ನೈಟ್ರೋಜನ್ ಇದೆ. ಹಿಯರ್ ನೈಟ್ರೋಜನ್ ಈಸ್ ಕಲೆಕ್ಟಿಂಗ್. ಇಲ್ಲಿ ನೈಟ್ರೋಜನ್ ಕಲೆಕ್ಟ್ ಮಾಡಿದೆ. ಈ ಒಂದು ಸೆಲ್ಗೆ ಏನಂತೀವಿ, ಹೆಟರೋಸಿಸ್ಟ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ನೈಟ್ರೋಜನ್ನ ಫಿಕ್ಸ್ ಮಾಡುವಂತಹ ಆರ್ಗ್ಯಾನಿಸಮ್ಸ್ ಯಾವುದಂದರೆ ನಾಸ್ಟಾಕ್ ಆ್ಯಂಡ್ ಅನೋಟಿನಾ. ಓಕೆ, ನೈಟ್ರೋಜನ್ ಫಿಕ್ಸ್ ಮಾಡೋದ್ರಿಂದ ಯೂಸಸ್ ಏನು, ಪ್ಲಾಂಟ್ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ನೀವು ನೋಡ್ಬೋದಾ? ಎಸ್, ಅದು ನೀವು ಯಾವ ಹೊಲದಲ್ಲಿ ನೇಗಿಲ ಹೊಡಿಯೋ ಟೈಮ್ ಅಥವಾ ಶೇಂಗಾ ಬೆಳೆನೇ ತೊಗೊಳ್ಳಿ. ನೀವು ಶೇಂಗಾನ ಕಿತ್ತಿದಾಗ ಶೇಂಗಾದ ಗಂಟುಗಳಾಗಿರುತ್ತೆ, ಶೇಂಗಾ ಬೀಜದ ಗೊಡವೆ, ಅಥವಾ ಯಾವುದೇ ಒಂದು ಪ್ಲಾಂಟನ್ನು ನೀವು ಕಿತ್ತು ಅಬ್ಸರ್ವ್ ಮಾಡಿ, ಇವತ್ತು ಮಾಡಿ ಅಬ್ಸರ್ವ್, ಅಲ್ಲಿ ಸಣ್ಣ ಸಣ್ಣ ಗಂಟುಗಳ ಫಾರ್ಮ್ ಆಗಿರುತ್ತೆ. ಓಕೆ, ಈ ರೀತಿ ಇದು ಬೇರುಗಳಲ್ಲಿ
ಈ ಸಣ್ಣ ಸಣ್ಣ ಗಂಟೆಗಳನ್ನಾಗಿ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡಿರುತ್ತೆ ಪ್ಲಾಂಟ್, ಅಟ್ಮಾಸ್ಫಿಯರಿಕಲ್ದಲ್ಲಿರೋ ನೈಟ್ರೋಜನನ್ನು ಫಿಕ್ಸ್ ಮಾಡಿರುತ್ತೆ. ಯಾರು ಫಿಕ್ಸ್ ಮಾಡಿರ್ತಾರೆ? ಬ್ಯಾಕ್ಟೀರಿಯಾ. ಮಣ್ಣಲ್ಲಿ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇರುತ್ತೆ. ಮಣ್ಣಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಅಟ್ಮಾಸ್ಫಿಯರಿಕಲ್ಲಿರುವಂಥ ನೈಟ್ರೋಜನನ್ನು ಫಿಕ್ಸ್ ಮಾಡಿರುತ್ತವೆ. ಯಾವ ಮುಖಾಂತರ? ಇಲ್ಲಿ ನೋಡ್ಯೂಲ್ಗಳ ಮುಖಾಂತರ. ಓಕೆ, ಹಿಯರ್ ಐ ರಿಪೀಟ್ ಅಗೇನ್, these bacterias fixing the nitrogen, fixing the atmospheric nitrogen and collect in the specialized cell that is called heterocyst. Okay, and then nostoc matte anotina example. Then chemosynthetic autotrophs. Okay, what is chemosynthetic autotrophs? They oxidize various inorganic substances such as nitrates and nitrites and ammonia, use the released energy for their ATP production. ಇವು ಆಕ್ಸಿಡೈಸ್ ಮಾಡುತ್ತೆ. ಓಕೆ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಂದರೆ ಏನು? ಗೇನ್ ಆಫ್ ಆಕ್ಸಿಜನ್, ಲಾಸ್ ಆಫ್ ಆಕ್ಸಿಜನ್. ಇವು ವಾತಾವರಣದಲ್ಲಿರುವಂತಹ ನೈಟ್ರೇಟ್ಸ್ ಆಗಿರ್ಬೋದು, ನೈಟ್ರೈಟ್ಸ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಇವುಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ರಿಲೀಸ್ಡ್ ಎನರ್ಜಿ, ನೈಟ್ರೈಟ್ಸ್ ಮತ್ತು ನೈಟ್ರೇಟ್ಸನ್ನು ಆಕ್ಸಿಡೈಸ್ ಮಾಡಿ ಅದರಲ್ಲಿ ಬರೋವಂತಹ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಯಾವ ಒಂದು ಫಾರ್ಮಲ್ಲಿ? ATP ಫಾರ್ಮಲ್ಲಿ. ಓಕೆ, ಫಾರ್ ದರ್ ATP ಪ್ರೊಡಕ್ಷನ್. ಓಕೆ, ಕೆಮೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅಂದರೆ ನೈಟ್ರೈಟ್ಸ್ ಆ್ಯಂಡ್ ನೈಟ್ರೇಟ್ಸ್ ಅಮೋನಿಯಾನ ಆಕ್ಸಿಡೈಸ್ ಮಾಡಿ ಪ್ರೊಡ್ಯೂಸ್ ಮಾಡೋವಂಥ ಎನರ್ಜಿನ ಯುಟಿಲೈಸ್ ಮಾಡ್ಕೊಳುತ್ತೆ. ಎನರ್ಜಿ ಯಾವ ಒಂದು ಫಾರ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ATPಲಿ. ATP ಈಸ್ ಎನರ್ಜಿ ಕರೆನ್ಸಿ. ಇಟ್ ಈಸ್ ಕಾಲ್ಡ್ ಎನರ್ಜಿ ಕರೆನ್ಸಿ. Heterotrophic bacteria. Here, heterotrophic is referred as the bacteria whose depend to another organisms for their nutrition. ತಮ್ಮ ನ್ಯೂಟ್ರಿಯೆಂಟ್ಸ್ಗೋಸ್ಕರ, ತಮ್ಮ ಒಂದು ಆಹಾರಕ್ಕೋಸ್ಕರ ಬೇರೆ ಒಂದು ಜೀವಿಯ ಮೇಲೆ ಅವಲಂಬನೆ ಆಗಿರುವಂಥ ಒಂದು ಬ್ಯಾಕ್ಟೀರಿಯಾನ ನಾವು ಹೆಟೆರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂತ ನಾವು ಕರಿತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟು ಡಿಕಂಪೋಸಿಷನ್, ಈ ಹೆಟೆರೋಟ್ರಾಫಿಕ್ ಬ್ಯಾಕ್ಟೀರಿಯಾದ ಯೂಸಸ್ ಏನು? ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಡಿಕಂಪೋಸಿಷನ್. ಡಿಕಂಪೋಸಿಷನ್ ಅಂದರೆ ಏನು? ಕೊಳೆಯುವಿಕೆ. ಯಾವುದೇ ಒಂದು ಪದಾರ್ಥ, ಯಾವ ಸತ್ತ ಜೀವಿ ಆಗಿರ್ಬೋದು, ಯಾವುದೇ ಒಂದು ನಿರ್ಜೀವ ವಸ್ತು ಆಗಿರ್ಬೋದು, ಅದು ಕೊಳೆಯೋದಕ್ಕೆ ರೀಸನ್ ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ. ಹೆಟೆರೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಆ್ಯಸ್ ಐ ಟೋಲ್ಡ್ ಬಿಫೋರ್, ಬ್ಯಾಕ್ಟೀರಿಯಾಸ್ ಒಂದು ಯಾವುದೇ ಒಂದು ಸತ್ತಿರೋ ಒಂದು ಜೀವಿಗಳ ಮೇಲೆ ಕೂತ್ಕೊಂಡು ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಕೊಂಡು ಅದು ಕೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾ ಕೊಳೆಯುವುದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ important, this is very important to decomposition. And what is the benefit of second benefit? Helps in making curd. Okay, curd helps in making curd. Curd ಅನ್ನು ಫಾರ್ಮ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಬ್ಯಾಕ್ಟೀರಿಯಾ ಅದು ಲ್ಯಾಕ್ಟೋಬ್ಯಾಸಿಲಸ್. Antibiotics. Several antibiotics are produced by bacteria. ಕೆಲವೊಂದು ಬ್ಯಾಕ್ಟೀರಿಯಾಸ್ನ ನಾವು ಯೂಸ್ ಮಾಡಿಕೊಂಡು ಕೆಲವೊಂದು ವ್ಯಾಕ್ಸಿನನ್ನು, ಆ್ಯಂಟಿಬಯೋಟಿಕ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಸಮ್ ಬ್ಯಾಕ್ಟೀರಿಯಾಸ್ ಆರ್ ಹೆಲ್ಪ್ಸ್ ಟು ಫಿಕ್ಸ್ ದ ನೈಟ್ರೋಜನ್. ಸೊ ನೈಟ್ರೋಜನ್ ಫಿಕ್ಸೇಷನಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ನೈಟ್ರೋಜನ್ ಎಲ್ಲಿ ಫಿಕ್ಸ್ ಆಗುತ್ತೆ? ಬೇರುಗಳ ಗಂಟೆಗಳಲ್ಲಿ ಏನಿರುತ್ತಲ್ಲ ಅಲ್ಲಿ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಸೊ ಮಣ್ಣಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನನ್ನು ಒಂದು ಸೆಲ್ಲಲ್ಲಿ ಫಿಕ್ಸ್ ಮಾಡುತ್ತೆ. ಇವಾಗ ನೀವು ಎಕ್ಸಾಂಪಲ್, ನೀವು ಶೇಂಗಾ ಗಿಡನ ತಗೊಳ್ಳಿ. ಶೇಂಗಾ ಗಿಡನ ಕಿತ್ತಾಗ ಶೇಂಗಾ ಬೀಜದ ಜೊತೆ ಅಕ್ಕಪಕ್ಕ ಸಣ್ಣ ಬೇರೆ ಜೊತೆ ಸಣ್ಣ ಗಂಟುಗಳು ಫಾರ್ಮ್ ಆಗಿರುತ್ತೆ. ಮತ್ತು ಬೇರೆ ಒಂದು ಪ್ಲಾಂಟಿಗೂ ಸಹ ಸ್ಮಾಲ್ ಗಂಟಿನ ಥರ ಫಾರ್ಮ್ ಆಗಿರುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ನೈಟ್ರೋಜನ್. ಆ ನೈಟ್ರೋಜನನ್ನು ಆ ಒಂದು ಗಂಟುಗಳ ರೂಪದಲ್ಲಿ ಫಿಕ್ಸ್ ಮಾಡಿ ಇಟ್ಟಿರುತ್ತೆ. ಅದಕ್ಕೆ ಹೆಲ್ಪ್ ಮಾಡುವಂತಹ ಜೀವಿಗಳು ಯಾವುದು? ಬ್ಯಾಕ್ಟೀರಿಯಾಗಳು. ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಸ್ ಕಾಸ್ ಡಿಸೀಸ್, ಮನುಷ್ಯನಿಗೆ, ಪ್ರಾಣಿಗೆ ಮತ್ತು ಸಸ್ಯಗಳಿಗೆ
ಅವು ಡಿಸೀಸನ್ನು ಕಾಸ್ ಮಾಡುತ್ತೆ ಮನುಷ್ಯನಿಗೆ. ಮನುಷ್ಯನಿಗೆ ಯಾವ ಡಿಸೀಸ್ ಕಾಸ್ ಮಾಡುತ್ತೆ? ಟೈಫಾಯ್ಡ್, ಕಾಲೆರಾ ಈ ಥರ ಡಿಸೀಸನ್ನು ಕಾಸ್ ಮಾಡುತ್ತೆ. ಟೈಫಾಯ್ಡ್ ಯಾವುದರಿಂದ ಸ್ಪ್ರೆಡ್ ಆಗುತ್ತೆ? ಪೊಲ್ಯೂಟೆಡ್ ವಾಟರ್ ಮತ್ತು ಪೊಲ್ಯೂಟೆಡ್ ಫುಡ್ಡಿಂದ ಟೈಫಾಯ್ಡ್ ಕಾಸ್ ಆಗುತ್ತೆ. ಓಕೆ, ಪೊಲ್ಯೂಟೆಡ್ ವಾಟರಲ್ಲಿ ಬ್ಯಾಕ್ಟೀರಿಯಾಸು ಬ್ಲೂಮ್ ಆಗುತ್ತೆ. ಪೊಲ್ಯೂಟೆಡ್ ವಾಟರಲ್ಲಿ ವಾಸ ಮಾಡುತ್ತೆ ಬ್ಯಾಕ್ಟೀರಿಯಾ. ಆ ನೀರನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಟೈಫಾಯ್ಡ್ ಕಾಸ್ ಆಗುತ್ತೆ. ಇನ್ನು ಪ್ಲಾಂಟ್ಗೆ ಸಿಟ್ರಸ್ ಕ್ಯಾಂಕರ್, ಓಕೆ, ಕಾಲೆರಾ ಇದು ಮನುಷ್ಯನಿಗೆ ಕಾಸ್ ಆಗುತ್ತೆ. ಟೈಫಾಯ್ಡ್, ದೀಸ್ ಆರ್ ಬ್ಯಾಕ್ಟೀರಿಯಲ್ ಕಾಸ್ ಡಿಸೀಸ್. ಸಿಟ್ರಸ್ ಕ್ಯಾಂಕರ್ ಇಟ್ ಈಸ್ ಕಾಸಿಂಗ್ ಟು ಪ್ಲಾಂಟ್ಸ್. ಲೆಮನ್ ಪ್ಲಾಂಟಿಗೆ ಈ ಒಂದು ಬ್ಯಾಕ್ಟೀರಿಯಾ ಅಫೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಇವಾಗ ಲೆಮನ್ ಟ್ರೀಸ್ಗೆ ಅದ್ರ ಲೀಫ್ ಎಲ್ಲ ವೈಟ್ ಪ್ಯಾಚಸ್ ಆಗಿ ಲೀವ್ಸ್ ಎಲ್ಲ ಉದುರೋಗ್ಬಿಡುತ್ತೆ. ಅದಕ್ಕೆ ಮೇನ್ ರೀಸನ್ ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ಲೆಮನ್ ಟ್ರೀಗೆ ಸಿಟ್ರಸ್ ಕ್ಯಾಂಕರ್ ರೋಗನ ಡಿಸೀಸನ್ನು ಕಾಸ್ ಮಾಡುತ್ತೆ. ಆ್ಯಂಡ್ ದೆನ್ ಕಮಿಂಗ್ ಟು ದಿ ರೀಪ್ರೊಡಕ್ಷನ್, ಬ್ಯಾಕ್ಟೀರಿಯಾಗಳು ಹೇಗೆ ರೀಪ್ರೊಡಕ್ಷನ್ ಮಾಡುತ್ತೆ? ಸಂತಾನೋತ್ಪತ್ತಿ ಕ್ರಿಯೆಯನ್ನು ಬ್ಯಾಕ್ಟೀರಿಯಾಗಳು ಯಾವ ಥರ ಮಾಡುತ್ತೆ? ಬ್ಯಾಕ್ಟೀರಿಯಾ ರೀಪ್ರೊಡ್ಯೂಸ್ ಬೈ ಫಿಷನ್. ವಾಟ್ ಈಸ್ ಫಿಷನ್? ಫಿಷನ್ ಅಂದರೆ ಏನು? ಈಗ ಒಂದು ಬ್ಯಾಕ್ಟೀರಿಯಾ ಸೆಲ್ ಇರುತ್ತೆ, ಅದು ಬ್ರೇಕ್ ಆಗಿ ಸ್ಪ್ಲಿಟ್ ಆಗಿ 2 ಸೆಲ್ ಆಗಿ ಫಾರ್ಮ್ ಆಗೋದು ಫಿಷನ್. ದಿಸ್ ಈಸ್ ಫಿಷನ್. ಆ್ಯಂಡ್ ಇನ್ ಸಮ್ ಕೇಸ್, ಕೆಲವೊಂದು ಕೇಸ್ಗಳಲ್ಲಿ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸ್ಪೋರ್ ಫಾರ್ಮೇಷನ್ ಅಂದರೆ ಏನು ಹೇಳಿದ್ದೆ ನಾನು? ದಿಸ್ ಈಸ್ ಇದು ಬ್ಯಾಕ್ಟೀರಿಯಾ ಸೆಲ್. ದಿಸ್ ಈಸ್ ಬ್ಯಾಕ್ಟೀರಿಯಲ್ ಸೆಲ್. ಇದ್ರೊಳಗಡೆ ಸ್ಪೋರ್ಸ್ ಇದೆ. ಸೊ ಇದು ರೀಪ್ರೊಡಕ್ಷನ್ ಆಗಬೇಕು, ಹೊಸ ಬ್ಯಾಕ್ಟೀರಿಯಾ ಫಾರ್ಮ್ ಆಗಬೇಕು ಅಂದರೆ ಏನು ಮಾಡುತ್ತೆ ಅಂದರೆ, ಇದು ಬ್ಯಾಕ್ಟೀರಿಯಲ್ ಸೆಲ್ ವಾಲು ಒಡೆದೋಗಿ ಇಲ್ಲಿ ಸ್ಪೋರು ಔಟ್ಸೈಡ್ ಬರುತ್ತೆ, ಸ್ಪೋರ್ ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಆಗಿದ್ದ ಸ್ಪೋರ್ಸ್ ಎಲ್ಲ ಬ್ಯಾಕ್ಟೀರಿಯಾಸ್ಗಳು. ಓಕೆ, ಲಾಸ್ಟ್ ಒಂದು ಇದರಲ್ಲಿ ಹೇಳಿದೆ ನಾನು, ರೀಪ್ರೊಡಕ್ಷನ್ ಟೈಪ್ಸಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ಗೆ ಎಕ್ಸಾಂಪಲ್ ಹೇಳಿದ್ದೆ ನಾನು, ಸ್ಪೋರ್ ಫಾರ್ಮೇಷನ್ ಅಂತ. ಸೊ ದಿಸ್ ಬ್ಯಾಕ್ಟೀರಿಯಾಸ್ ರೀಪ್ರೊಡ್ಯೂಸ್ ಅಸೆಕ್ಸುವಲಿ ಇನ್ ಫಿಷನ್ ಆ್ಯಂಡ್ ಸ್ಪೋರ್ ಫಾರ್ಮೇಷನ್. ಫಿಷನ್ ಅಂದರೆ ಏನು ಹೇಳಿದ್ದೆ ನಾನು? ಬ್ಯಾಕ್ಟೀರಿಯಲ್ ಸೆಲ್ಲು, ಒಂದು ಸೆಲ್ಲು ಡಿವೈಡ್ ಆಗಿ 2 ಸೆಲ್ಸ್ ಆಗಿ ಡಿವೈಡ್ ಆಗಿ ನ್ಯೂ ಸೆಲ್ಸ್ ಆಗಿ ಫಾರ್ಮ್ ಆಗೋದು. ದಿಸ್ ಈಸ್ ಫಿಷನ್, ದಿಸ್ ಈಸ್ ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಅಂದರೆ ಬಾಡಿ ಒಳಗಡೆ, ಬ್ಯಾಕ್ಟೀರಿಯಲ್ ಬಾಡಿ ಒಳಗಡೆ ಇರುವಂಥ ಸ್ಪೋರ್ಸ್ ಆಚೆ ಬಂದು ನ್ಯೂ ಬ್ಯಾಕ್ಟೀರಿಯಾಗಿ ಫಾರ್ಮ್ ಆಗೋದು. ಫ್ಯೂಷನ್ ಅಂದರೆ ಒಂದು ಬ್ಯಾಕ್ಟೀರಿಯಲ್ ಸೆಲ್ಸು ಡಿವೈಡ್ ಆಗಿ ಮಲ್ಟಿ ಸೆಲ್ಸ್ ಆಗಿ ಪ್ರೊಡ್ಯೂಸ್ ಆಗೋದು. ದಿಸ್ ಈಸ್ ದಿ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇದು ಅಸೆಕ್ಸುವಲ್ ಸಂತಾನೋತ್ಪತ್ತಿ ಕ್ರಿಯೆ. ಆ್ಯಂಡ್ ಸ್ಪೋರ್ ಫಾರ್ಮೇಷನ್ ಆ್ಯಂಡ್ ಫಿಷನ್, ದಿಸ್ ಈಸ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇನ್ನು ಇಟ್ ಈಸ್ ರಿಪ್ರೊಡ್ಯೂಸ್ಡ್ ಬೈ ಸೆಕ್ಸುವಲಿ. ಇದು ಬ್ಯಾಕ್ಟೀರಿಯಾಸು ಸೆಕ್ಸುವಲ್ ರೀಪ್ರೊಡಕ್ಷನ್ ಸಹ ಮಾಡುತ್ತೆ. ಸೊ ಕಾಂಜುಗೇಷನ್, ದಿಸ್ ಈಸ್ ಸೆಕ್ಸುವಲ್ ರೀಪ್ರೊಡಕ್ಷನ್. ಕಾಂಜುಗೇಷನ್ ಅಂತ ಹೇಳಿ ಇದಕ್ಕೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ದಿಸ್ ಈಸ್ ದಿ ಫಿಸಿಕಲ್ ಮೆಥಡ್ ಆಫ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ 2 ಬ್ಯಾಕ್ಟೀರಿಯಲ್ ಸೆಲ್ಸ್ ಇದೆ. ಇದಕ್ಕೆ ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರಲ್ಲಿ ಪೀಲಿ ಅಂತ ಒಂದು ಸ್ಟ್ರಕ್ಚರ್ ಇದೆ, ಸೆಕ್ಸ್ ಪೀಲಿ. ಈ ರೀತಿಯಲ್ಲಿ ಒಂದು ಪೀಲಿ ಅಂತ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಇವೆರಡು ಬ್ಯಾಕ್ಟೀರಿಯಾ ಫ್ಯೂಸ್ ಆಗುತ್ತೆ ಒಂದಕ್ಕೊಂದು. ಫ್ಯೂಸ್ ಆಗಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಫ್ಯೂಸ್ ಆಗಿಬಿಟ್ಟು ಬ್ಯಾಕ್ಟೀರಿಯಲ್ ಸೆಲ್ಸ್ ಫಾರ್ಮ್ ಆಗುತ್ತೆ. ಫ್ಯೂಷನ್, ಇಟ್ ಈಸ್ ಫಿಸಿಕಲ್ ಮೆಥಡ್ ಫ್ಯೂಷನ್. ಕಾಂಜುಗೇಟ್ ಒಂದಕ್ಕೊಂದು ಬ್ಯಾಕ್ಟೀರಿಯಲ್ ಸೆಲ್ಗಳು ಫ್ಯೂಸ್ ಆಗಿರೋದ್ರಿಂದ ರೀಪ್ರೊಡಕ್ಷನ್ ಆಗುತ್ತೆ.